ಹಳೆ ಟಿ ಶರ್ಟನ್ನು ಹೀಗೂ ಬಳಸಬಹುದು ನೋಡಿ ಸ್ನೇಹಿತರೆ. ನಾನಿಲ್ಲಿ ಹಳೆ ಟಿ ಶರ್ಟನ್ನು ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಭಾಗದಲ್ಲೂ ಕೂಡ ಇವಾಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೈಡ್ನಲ್ಲೂ ಕೂಡ ನೋಡಿ ಮಧ್ಯಭಾಗದಲ್ಲಿ ಇಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ಟಿ ಶರ್ಟನ್ನು ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಟಿ ಶರ್ಟ್ನ ಮೇಲ್ಭಾಗವನ್ನು ಇವಾಗ ತೊಗೊಂಡಿದ್ದೀನಿ. ಮೇಲ್ಭಾಗನ ತೊಗೊಂಡು ತೋಳಿನ ಭಾಗದಲ್ಲಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಧ್ಯಕ್ಕೆ ಈ ಥರ ಕಟ್ ಮಾಡಿಕೊಂಡು ನೋಡಿ ಈ ಥರ ಹಾಕೋಬೇಕಾಗುತ್ತೆ. ಅದ್ರ ಮೇಲೆ ಒಂದು ಪಟ್ಟಿ ಥರ ಇಟ್ಟು ಹೊಲಿಯೋದಕ್ಕೆ ಎಕ್ಸ್ಟ್ರಾ ಬಟ್ಟೆನ ತೊಗೊಂಡಿದ್ದೀನಿ. ಇವಾಗ ಟಿ ಶರ್ಟ್ನ ಕೆಳಭಾಗದಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ, ಆ ಒಂದು ಪಟ್ಟಿ ರೀತಿ ಇತ್ತಲ್ವ, ಅದನ್ನು ಈ ರೀತಿ ಮಧ್ಯದಲ್ಲಿ ಇಟ್ಬಿಟ್ಟು ಇಲ್ಲಿ ಒಂದು ಸ್ಟಿಚ್ ಹಾಕೋಬೇಕಾಗುತ್ತೆ. ನಂತರ ಇದನ್ನು ಉಲ್ಟಾ ಮಾಡಿ ಇದ್ರ ಮಧ್ಯದಲ್ಲಿ ಫಸ್ಟ್ ಕಟ್ ಮಾಡ್ಕೊಂಡಿದ್ವಲ್ಲ ಟಿ ಶರ್ಟ್ನ ಭಾಗ, ಅದನ್ನು ನೋಡಿ ಈ ರೀತಿ ಪ್ರಿಲ್ ಕೊಟ್ಟು ಮೇಲಿಂದ ಒಂದು ಸ್ಟಿಚ್ಚನ್ನು ಹಾಕೋಬೇಕಾಗತ್ತೆ. ನೋಡಿ ಫೈನಲ್ ಆಗಿ ಇದು ರೆಡಿಯಾಗಿದೆ. ಇದನ್ನು ನಾವು ಸಿಂಕ್ ಹತ್ರ, ಪಾತ್ರೆ ತೊಳೆದ ನಂತರ ಕೈ ಒರೆಸ್ಕೊಳ್ಳೋದಕ್ಕೆ, ವಾಶ್ ಬೇಸಿನ್ ಹತ್ರ ಕೈಯನ್ನು ಒರೆಸ್ಕೊಳ್ಳೋದಕ್ಕೆ ಟವಲ್ ಆಗಿ ಬಳಸ್ಬೋದು. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ? ಟಿಪ್ಸ್ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.